ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಗಾಸ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು MGS ಪವನ್. ಹಿಂದಿನ ವಿಡಿಯೋದಲ್ಲಿ ನಾವು ಸಾಲಿಡ್ ಆ್ಯಂಗಲ್, ಅದೇ ರೀತಿ ಹಾಫ್ ಆ್ಯಂಗಲ್ದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಫ್ಲಕ್ಸ್ ಪಾಸಿಂಗ್ ಥ್ರೂ ಪಾಯಿಂಟ್ ಚಾರ್ಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ಯಾವ ರೀತಿ ಸಾಲಿಡ್ ಆ್ಯಂಗಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನಾನು ಹೇಳಿದ್ದೆ. ಈ ವಿಡಿಯೋದಲ್ಲಿ ಗಾಸ್ ಲಾ ಡಿಸ್ಕ್ರೈಬ್ ಮಾಡೋಣ. ಅದೇ ರೀತಿ ಅದರ ರಿಲೇಟೆಡ್ ಅಪ್ಲಿಕೇಶನ್ ಕೂಡ ಎಕ್ಸ್ಪ್ಲೇನ್ ಮಾಡೋಣ. ಮೊದಲನೇದಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಗಾಸ್ ಲಾ. ದಿಸ್ ಲಾ ಈಸ್ ಎ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಆಫ್ ರಿಲೇಷನ್ ಬಿಟ್ವೀನ್ ದ ಫ್ಲಕ್ಸ್ ಫ್ರಮ್ ಕ್ಲೋಸ್ಡ್ ಸರ್ಫೇಸ್ ಆ್ಯಂಡ್ ಇಟ್ ಈಸ್ ಎನ್ಕ್ಲೋಸಿಂಗ್ ದ ಚಾರ್ಜ್. ಈ ಗಾಸ್ ಲಾ ಅನ್ನೋದು ಯಾವುದಕ್ಕೆ ಅಪ್ಲೈ ಆಗಿರುತ್ತೆ ಅಂದರೆ, ಒಂದು ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ ಆ ಸರ್ಫೇಸಲ್ಲಿ ಎಷ್ಟು ಚಾರ್ಜ್ ಎನ್ಕ್ಲೋಸ್ ಆಗಿದೆ ಅನ್ನೋದು ರಿಲೇಟ್ ಮಾಡೋದಕ್ಕೆ ಗಾಸ್ ಲಾ ಯೂಸ್ ಮಾಡುತ್ತೆ. ಅದೇ ರೀತಿ ಫ್ಲಕ್ಸ್ ಎಷ್ಟು ಔಟ್ಸೈಡ್ ಬರ್ತಿದೆ ಅನ್ನೋದು ರಿಲೇಟ್ ಮಾಡೋದಕ್ಕೆ ಗಾಸ್ ಲಾ ಅನ್ನೋದು ಯೂಸ್ ಮಾಡ್ತಾರೆ. ಅದೇ ರೀತಿ ದಿಸ್ ಲಾ ಸ್ಟೇಟ್ ದ ಟೋಟಲ್ ಫ್ಲಕ್ಸ್ ಎಮರ್ಜಿಂಗ್ ಔಟ್ ಆಫ್ ದ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಸಮ್ ಆಫ್ ಎನ್ಕ್ಲೋಸಿಂಗ್ ಚಾರ್ಜ್ ಆಫ್ ದ ಸರ್ಫೇಸ್ ಈಸ್ ಕಾನ್ಸ್ಟೆಂಟ್. ಅಂದರೆ ಎಷ್ಟು ಫ್ಲಕ್ಸ್ ಔಟ್ಸೈಡ್ ಬರ್ತಾ ಇದೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ, ಟೋಟಲ್ ಚಾರ್ಜ್ ಎಷ್ಟು ಚಾರ್ಜ್ ಅದು ಎನ್ಕ್ಲೋಸ್ ಆಗಿರುತ್ತೆ ಅದು ಡಿವೈಡೆಡ್ ಬೈ ಸಮ್ ಕಾನ್ಸ್ಟೆಂಟ್, ಅದು ಬಂದ್ಬಿಟ್ಟು 1/ε0. ಮ್ಯಾಥಮೆಟಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಇಂಟಿಗ್ರಲ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡಾಟ್ ds ಈಸ್ ಈಕ್ವಲ್ ಟು ಸಮ್ ಆಫ್ ದ q ಎನ್ಕ್ಲೋಸ್ ಬೈ ε0. ನಾನು ಹಿಂದಿನ ಕ್ಲಾಸಲ್ಲಿ ವಿತೌಟ್ ಯೂಸಿಂಗ್ ಗಾಸ್ ಲಾನ ನಾವು ಫ್ಲಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಗಾಸ್ ಲಾ ಯೂಸ್ ಮಾಡ್ಕೊಂಡು ಯಾವ ರೀತಿ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋದನ್ನು ಡಿಸ್ಕಸ್ ಮಾಡೋಣ. ಇದು ಕಂಪೇರ್ ಟು ಪ್ರೀವಿಯಸ್ ವಿಡಿಯೋ ಇದರಲ್ಲಿ ಈಸಿಯಾಗಿ ಯಾವ ರೀತಿ ಗಾಸ್ ಲಾ ಯೂಸ್ ಮಾಡ್ಬೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹಿಯರ್ ಕ್ಲೋಸ್ಡ್ ಇಂಟಿಗ್ರಲ್ ರೆಪ್ರೆಸೆಂಟ್ ದ ಇಂಟಿಗ್ರೇಷನ್ ಓವರ್ ದ ಕ್ಲೋಸ್ಡ್ ಸರ್ಫೇಸ್ ಎಮ್ ವಿಚ್ ಎನ್ಕ್ಲೋಸಸ್. ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಇದು ಕ್ಲೋಸ್ಡ್ ಸರ್ಫೇಸಲ್ಲಿ ಈ ಚಾರ್ಜ್ ಎಷ್ಟಿದೆ ಆ ಚಾರ್ಜನ್ನ ನಾವು ಓವರ್ ಆಲ್ ಇಂಟಿಗ್ರೇಟ್ ಮಾಡ್ತಿದ್ವಿ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಟೋಟಲ್ ಚಾರ್ಜ್ ಬಂದ್ಬಿಟ್ಟು ಸಿಗ್ಮಾ ಇಸ್ ಈಕ್ವಲ್ ಟು q ಎನ್ಕ್ಲೋಸ್. ಲೆಟ್ಸ್ ಕನ್ಸಿಡರ್ ಎ ಸರ್ಫೇಸ್ ಎಮ್ ಶೋನ್ ಇನ್ ದ ಫಿಗರ್ ಎನ್ಕ್ಲೋಸಿಂಗ್ ಎ ಚಾರ್ಜ್ q1, q2 ಆ್ಯಂಡ್ q3. ಇಲ್ಲಿ ಚಾರ್ಜಸ್ ಬಂದ್ಬಿಟ್ಟು q1, q5 ಆ್ಯಂಡ್ q3. ಇಲ್ಲಿ ಮೈನಸ್ q3 ಆಗಿದೆ. ಫಾರ್ ಸರ್ಫೇಸ್ ಎಮ್ ಇಫ್ ವಿ ಫೈಂಡ್ ದ ಸರ್ಫೇಸ್ ಇಂಟಿಗ್ರಲ್ ಓವರ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಎಮ್, E vector dot ds is give the total flux from coming out of the surface which is given as. ನಾನು ಮೊದಲು ಹೇಳಿದ್ನಲ್ಲ, ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ಸರ್ಫೇಸ್ ಅನ್ನೋದು ಸರ್ಫೇಸು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದ ನಂತರ ಅದು ಫ್ಲಕ್ಸ್ ಎಷ್ಟು ಪಾಸ್ ಆಗ್ತಿದೆ ಅನ್ನೋದು ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಎಕ್ಸ್ಪ್ರೆಷನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದು ನಮಗೆ ಗೊತ್ತಿದೆ. ಇಂಟಿಗ್ರಲ್ E ಡಾಟ್ ds is equal to sum of the charge. ಇಲ್ಲಿ ಟೋಟಲ್ ಚಾರ್ಜ್ ಬಂದ್ಬಿಟ್ಟು q1 plus q5 minus q3 is equal to ε0 by ε0. Here the electric field E is net electric field at a point on the surface of M. Remember that electric field we use to find the flux must be net electric field of the system due to all charge, but total flux coming out of the surface is the flux originated by a charge enclosed by surface. ಈ ಫ್ಲಕ್ಸ್ ಅನ್ನೋದು ಇದ್ರ ಮುಖಾಂತರನೂ ಬರ್ತಿದೆ, ಅದೇ ರೀತಿ ಇದ್ರ ಮುಖಾಂತರನೂ ಬರ್ತಿದೆ, q2, q4, q6 ಮುಖಾಂತರನೂ ಬರ್ತಿದೆ. ಆದರೆ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಯಾವುದು ಎಮ್ ಸರ್ಫೇಸಲ್ಲಿ ಎನ್ಕ್ಲೋಸ್ ಆಗಿರೋದು ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡುತ್ತೆ. ಇದರಲ್ಲಿ q1, q5 ಅದೇ ರೀತಿ ಮೈನಸ್ q3 ಅನ್ನೋದು ಎನ್ಕ್ಲೋಸ್ ಆಗಿದೆ. ಯೂಸಿಂಗ್ ದ ಗಾಸ್ ಲಾ ವಿ ಕ್ಯಾನ್ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಸಮ್ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಚಾರ್ಜ್. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಚಾರ್ಜ್ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡು ಗಾಸ್ ಲಾ ಯೂಸ್ ಮಾಡ್ಕೊಂಡು ಫ್ಲಕ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿ ನಾವು ಅಸಿಮೆಟ್ರಿಕ್ಕು ಕೂಡ ಯೂಸ್ ಮಾಡ್ಬೋದು. ಅಂಡ್ ಮೋಸ್ಟ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಸಿಮೆಟ್ರಿಕಲ್ಗೆ ಕನ್ಸಿಡರ್ ಮಾಡ್ತೀವಿ. ಯಾಕೆ ಗೊತ್ತಾ, ಅದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಸಿಮೆಟ್ರಿಕ್ ಕೂಡ ಮಾಡ್ಬೋದು, ಅದು ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಇಲ್ಲಿ ನಾವು ಈ ಓವರ್ ಆಲ್ ಈ ಚಾಪ್ಟ್ರಲ್ಲಿ ನಾವು ಓನ್ಲಿ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜ್ಗೆ ಕನ್ಸಿಡರ್ ಮಾಡಿರ್ತೀವಿ. ಫಾರ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ ವಿ ಮಸ್ಟ್ ಚೂಸ್ ಎ ಕ್ಲೋಸ್ಡ್ ಸರ್ಫೇಸ್ ಓವರ್ ವಿಚ್ ದ ಗಾಸ್ ಲಾ ಕ್ಯಾನ್ ಬಿ ಅಪ್ಲೈಡ್ ಇಸ್ ಕಾಲ್ಡ್ ಆಸ್ ಎ ಗಾಸಿಯನ್ ಸರ್ಫೇಸ್. ಯಾವಾಗಲೂ ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತಾರೆ. ಗಾಸ್ ಲಾ ಎಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ಒಂದು ಮೆಟೀರಿಯಲ್ ಯಾವುದೋ ಒಂದು ಮೆಟೀರಿಯಲ್ ತಗೊಂಡ್ರೆ ಇಲ್ಲಿ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಿದೆ ಅನ್ನೋದು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ, ಫಸ್ಟ್ ನಾವು ಒಂದು ಗಾಸಿಯನ್ ಸರ್ಫೇಸ್ ಕನ್ಸಿಡರ್ ಮಾಡಬೇಕು. ಆ ಗಾಸಿಯನ್ ಸರ್ಫೇಸ್ ಮುಖಾಂತರ ಎಷ್ಟು ಫ್ಲಕ್ಸ್ ಔಟ್ವರ್ಡ್ಸ್ ಹೋಗ್ತಿದೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅಂಥ ಸರ್ಫೇಸ್ನ ಏನಂತ ಕರಿತೀವಿ ಅಂದರೆ ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಗಾಸ್ ಲಾ ಕ್ಯಾನ್ ಬಿ ಯೂಸ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಫಾರ್ this first we should choose a proper Gaussian surface on which the electric field strength to be calculated. ನಾವು ಗಾಸ್ ಲಾ ಅನ್ನೋದು ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ.
ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು, ಅದೇ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ಗೆ ರಿಲೇಟ್ ಆಗಿದೆ. ಫ್ಲಕ್ಸ್ ಜಾಸ್ತಿ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ, ಫ್ಲಕ್ಸ್ ಕಡಿಮೆ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು ಕಡಿಮೆ. ಸೊ ನಾವು ಅದಕ್ಕೋಸ್ಕರ ಪ್ರಾಪರ್ ಗಾಜಿಯನ್ ಸರ್ಫೇಸ್ನ ನಾವು ಡ್ರಾ ಮಾಡಬೇಕಾಗುತ್ತೆ. ಗಾಜಿಯನ್ ಸರ್ಫೇಸ್ನ ಯಾವ ರೀತಿ ಡ್ರಾ ಮಾಡೋದು ಅನ್ನೋದು ಇವಾಗ ನಿಮಗೆ ಗೊತ್ತಾಗುತ್ತೆ. Sometimes the random Gaussian surface is chosen to be integral of integral E dot ds. It is a complex calculation. ಯಾವಾಗ ನಾವು ಇರ್ರೆಗ್ಯುಲರ್ ಶೇಪ್ ಕನ್ಸಿಡರ್ ಮಾಡ್ತೀವೋ ಆವಾಗ ನಾವು ಡಿಫ್ರೆಂಟ್ ಕೋಆರ್ಡಿನೇಟ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕಾಂಪ್ಲೆಕ್ಸ್ ಆಗೋಗುತ್ತೆ ಕ್ಯಾಲ್ಕುಲೇಷನ್. ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು, ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಈಸಿ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ, ಗಾಜಿಯನ್ ಸರ್ಫೇಸ್ ನಾವೇನು ಮಾಡ್ತೀವಿ, ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ಇದೇ ಗಾಜಿಯನ್ ಸರ್ಫೇಸ್ ಆಗಿರಬೇಕು ಅಂತ. ಇವಾಗ ದ ಸರ್ಫೇಸ್ ಶುಡ್ ಬಿ ಚೂಸನ್ ಇನ್ ಸಚ್ ಎ ವೇ ದಟ್ ಎವ್ರಿ ಪಾಯಿಂಟ್ ಆಫ್ ದ ಸರ್ಫೇಸ್ ಆಫ್ ದ ಮ್ಯಾಗ್ನೆಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಐದರ್ ಯೂನಿಫಾರ್ಮ್ ಆರ್ ಝೀರೋ. ನಾವೊಂದು ಸರ್ಫೇಸ್ ಕನ್ಸಿಡರ್ ಮಾಡಬೇಕು, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕಾನ್ಸ್ಟೆಂಟ್ ಇರಬೇಕು, ಅದೇ ಯೂನಿಫಾರ್ಮ್ ಆಗಿರಬೇಕು, ಇಲ್ಲ ಅಂದರೆ ಝೀರೋ ಆಗಿರಬೇಕು. ಅಂಥ ಸರ್ಫೇಸ್, ಅಂಥ ಏರಿಯಾದಲ್ಲಿ ರೀಜನಲ್ಲಿ ನಾವು ಗಾಜಿಯನ್ ಸರ್ಫೇಸ್ನ ಚೂಸ್ ಮಾಡ್ತೀವಿ. ದ ಸರ್ಫೇಸ್ ಶುಡ್ ಬಿ ಚೂಸನ್ ಇನ್ ಸಚ್ ಎ ವೇ ದಟ್ ಎವ್ರಿ ಪಾಯಿಂಟ್ ಆಫ್ ಎ ಸರ್ಫೇಸ್ electric field strength is either parallel or perpendicular to the surface. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಪ್ಯಾರಲಲ್ ಆಗಿರಬೇಕು, ಇಲ್ಲ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಈ ಗಾಜಿಯನ್ ಸರ್ಫೇಸ್. ಅಂಥ ಸರ್ಫೇಸ್ ನಾವು ಚೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದೆರಡು ಇಲಿಸ್ಟ್ರೇಟ್ ಮಾಡಿ ಎಕ್ಸಾಂಪಲ್ ತಗೊಂಡು, ಗಾಸ್ ಲಾ ಇಸ್ ವೆರಿ ಹೆಲ್ಪ್ಫುಲ್ ಇನ್ ಟು ಫೈಂಡಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಡ್ಯೂ ಟು ವೇರಿಯಸ್ ಡಿಸ್ಟ್ರಿಬ್ಯೂಷನ್. ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಕಂಟಿನ್ಯೂಸ್ ಆಗಿರೋದು, ಡಿಸ್ಕ್ರೀಟ್ ಆಗಿರ್ಬೋದು. ಕಂಟಿನ್ಯೂಸ್ ಅಂದರೆ ನೀವು ಯಾವೊಂದು ಎಲಿಮೆಂಟಲ್, ಇವಾಗ ಒಂದು ಲೆಂತ್ ತಗೊಂಡ್ರೆ ಇಲ್ಲಿ ಚಾರ್ಜ್ ಇವಾಗ ಸಪೋಸ್ ಪಾಸಿಟಿವ್ ಅಂತ ಇದಿರ್ತದೆ. ನೀವು ಝೂಮ್ ಔಟ್ ಮಾಡ್ತಿದ್ರಿ, ಝೂಮ್ ಇನ್ ಮಾಡ್ತಿದ್ರಿ, ಇಲ್ಲಿ ಚಾರ್ಜಸ್ ಅದೇ ರೀತಿ ಕಂಟಿನ್ಯೂಸ್ ಆಗಿರ್ತದೆ. ಡಿಸ್ಕ್ರೀಟ್ ಅಂತ ಕಾಣಿಸಲ್ಲ, ನಂಬರಿಂಗ್ 1 2 3 ಅಂತ ನಂಬರಿಂಗ್. ಡಿಸ್ಕ್ರೀಟ್ ಕೇಸ್ ಅಂದರೆ ಇವಾಗ ಒಂದು ಚಾರ್ಜ್ ಈ ಥರ ಒಂದು ರೀಜನ್ ತಗೊಂಡ್ರೆ +1 +2 ಅಂತ ಕನ್ಸಿಡರ್ ಇರ್ತದೆ. ಇದನ್ನ ನಾವು ಡಿಸ್ಕ್ರೀಟ್ ಅಂತ ಕರಿತೀವಿ, ಯಾಕಂದರೆ ಇಲ್ಲಿ ಕೌಂಟ್ ಮಾಡೋಕ್ಕಾಗ್ತಿದೆ, ಇಲ್ಲಿ ಕೌಂಟ್ ಮಾಡೋಕ್ಕಾಗ್ತಿದೆ. ಇದು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನು, ಅದೇ ರೀತಿ ಇದು ಡಿಸ್ಕ್ರೀಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಇದು ಅನ್ನೋದು ಯಾವುದಕ್ಕನ್ನ ಯೂಸ್ ಮಾಡ್ಬೋದು ಗಾಸ್ ಲಾ ಅನ್ನೋದು. ವಿ ಸ್ಟಾರ್ಟ್ ವಿತ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್. Now we will try to find the electric field due to point charge. Cube charge ಇಂದ at a distance p ಅಲ್ಲಿ electric field ಎಷ್ಟು, electric field strength ಎಷ್ಟಿದೆ ಅನ್ನೋದು ಫೈಂಡ್ ಔಟ್ ಮಾಡೋಣ. To find electric field strength at point p we must consider the Gaussian surface p. ನಾನು ಹೇಳಿದ್ನಲ್ಲ, ಫೀಲ್ಡ್ ಎಷ್ಟಿದೆ ಅನ್ನೋದಕ್ಕೆ ಡಿಫೈನ್ ಮಾಡೋದಕ್ಕೆ ಗಾಜಿಯನ್ ಸರ್ಫೇಸ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಫ್ರೆಂಟ್ ಗಾಜಿಯನ್ ಸರ್ಫೇಸ್ ಇದೆ. ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಕ್ಯೂಬ್ ಇದೆ, ಇನ್ನೊಂದು ರೆಗ್ಯುಲರ್ ಶೇಪ್ ಇದೆ, ಇನ್ನೊಂದು ಸ್ಪಿಯರ್ ಇದೆ. ಇಲ್ಲಿ ಯಾವ್ದು ಕನ್ಸಿಡರ್ ಮಾಡ್ಬೋದು, ಎರಡು ನೋಡೋಣ ಯಾವ ರೀತಿ ಏನು ಅನ್ನೋದು. ಇಫ್ ಯು ಅಪ್ಲೈ ದ ಗಾಸ್ ಲಾ ಟು ದ ಟೂ ಅಬೋವ್ ಕೇಸಸ್, ಇಟ್ ವಿಲ್ ರಿಕ್ವೈರ್ ಇಂಟಿಗ್ರಲ್ ಆಫ್ E dot ds. ಇಲ್ಲಿ ನಾವೇನು ಮಾಡೋಕ್ಕಾಗುತ್ತೆ, ಇಲ್ಲಿ ಎಷ್ಟು ಫ್ಲಕ್ಸ್ ಇದೆ, ಇಲ್ಲಿ ಫ್ಲಕ್ಸ್ ಇದೆ, ಇಲ್ಲಿ ಫ್ಲಕ್ಸ್ ಇದೆ ಅನ್ನೋದು ನಾವು ಇಂಟಿಗ್ರಲ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಈಚ್ ಫೇಸಸ್ಗೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಫ್ಲಕ್ಸ್ ಎಷ್ಟಿದೆ ಅನ್ನೋದು ಕೂಡ, ಇಲ್ಲಿ ಎಷ್ಟಿದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ನಾವು ಅದೇ ಇಲ್ಲಿ ಸ್ಪಿಯರ್ ಕನ್ಸಿಡರ್ ಮಾಡಿದ್ರೆ, ಈ ಎಲಿಮೆಂಟಲ್ ಕನ್ಸಿಡರ್ ಸ್ಪಿಯರ್ಗೆ ಈಸಿಯಾಗಿ ಇಂಟಿಗ್ರಲ್ಲು evaluate ಮಾಡ್ಬೋದು. Gaussian surface should such a way that minimize the calculation ಅನ್ನೋದು ಮಿನಿಮೈಸ್ ಆಗಿರಬೇಕು. ನಾವು ಈ ಕನ್ಸಿಡರ್ ದ ಸ್ಪೆರಿಕಲ್ ಸರ್ಫೇಸ್, ಅದಕ್ಕೆ ನಾವು ಸ್ಪೆರಿಕಲ್ ಸರ್ಫೇಸು ಕನ್ಸಿಡರ್ ಮಾಡ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಈ ರೀತಿ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವಾಗ ಹಿಯರ್ ಇಫ್ ಯು ಯೂಸ್ ದ ಗಾಸ್ ಲಾ ಫಾರ್ ಎ ಸ್ಪೆರಿಕಲ್ ಸರ್ಫೇಸ್ ವಿ ಹ್ಯಾವ್, ಸೊ ಇಂಟಿಗ್ರೇಟ್ ಮಾಡ್ತೀವಿ. ನೆಕ್ಸ್ಟು ಸ್ಪಿಯರ್ನ ಇಂಟಿಗ್ರೇಟ್ ಮಾಡಿದಾಗ ಇಂಟಿಗ್ರಲ್ ds ಈಸ್ ಈಕ್ವಲ್ ಟು q ಬೈ ಎಪ್ಸಿಲಾನ್ ನಾಟ್. ಅದೇ ರೀತಿ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ 0 to x ಸ್ಕ್ವೇರ್ q ಬೈ ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ ಟು 1/4 ಬೈ ಎಪ್ಸಿಲಾನ್ ನಾಟ್ q ಬೈ x ಸ್ಕ್ವೇರು ಎಲೆಕ್ಟ್ರಿಕ್ ಫೀಲ್ಡು ನಮಗೆ ಬಂತು. ನೆಕ್ಸ್ಟ್ ಬಂದು ಹಿಯರ್ ಯು ಕ್ಯಾನ್ ಸಿ ದಟ್ ಎವ್ರಿ ಪಾಯಿಂಟ್ ಆಫ್ ಎ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ p ಇಸ್ ಪ್ಯಾರಲಲ್. ಇಲ್ಲಿ ನೋಡ್ಬೋದು ಪ್ಯಾರಲಲ್ ಆಗಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ds ಎಲಿಮೆಂಟ್ ವೆಕ್ಟರ್ ಸರ್ಫೇಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಪ್ಯಾರಲಲ್ ಆಗಿದೆ. ಅಂಡ್ ಮ್ಯಾಗ್ನಿಟ್ಯೂಡ್ ವೇವ್ಸ್ ಯೂನಿಫಾರ್ಮ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಬೇಸಿಕಲಿ ಫ್ಲಕ್ಸ್ ಇಸ್ ಎ ಕೌಂಟ್ ಆಫ್ ನಂಬರ್ ಆಫ್ ಲೈನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಾಸಿಂಗ್ ಎ ಯೂನಿಕ್ ಏರಿಯಾ. ಫ್ಲಕ್ಸ್ ಅನ್ನೋದೇನೆಂದರೆ ನಂಬರ್ ಆಫ್ ಫೀಲ್ಡ್ ಲೈನ್ಸು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಒಂದು ಸರ್ಫೇಸ್ ಮುಖಾಂತರ ಪಾಸ್ ಔಟ್ ಆಗ್ತಿರೋದು. ಫಾರ್ ಓಪನ್ ಸರ್ಫೇಸ್ ವಿ ಚೂಸ್ ಒನ್ ಡೈರೆಕ್ಷನಲ್ ಏರಿಯಾ ಆ್ಯಸ್ ಎ ವೆಕ್ಟರ್ ಆ್ಯಂಡ್ ಸ್ಟಿಕ್ ಫಾರ್ ದ ಹೋಲ್ ಪ್ರಾಬ್ಲಮ್. ನಾವು ಓಪನ್ ಸರ್ಫೇಸ್ಗೆ ಏನಂತ ಕನ್ಸಿಡರ್, ಒನ್ ಡೈಮೆನ್ಷನ್ ಕನ್ಸಿಡರ್ ಮಾಡಿಬಿಟ್ಟು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪಾಸ್ ಆಗ್ತೀನಿ ಅನ್ನೋದು ನಾವು ಕನ್ಸಿಡರ್ ಮಾಡ್ಕೊಂಡು ಅದರದ್ದು ಇಂಟಿಗ್ರೇಷನ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.